ದಿವ್ಯ ಸಾಹಿತ್ಯವನ್ನು ದಯಪಾಲಿಸಿರುವ ತರಳಬಾಳು ಜಗದ್ಗುರು ಶಾಖಾ ಮಠದ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಗ್ರಾಮೀಣ ಪ್ರದೇಶದಿಂದ ವಿಶ್ವದ ಒಡೆಗೆ ಶರಣ ಸಂಸ್ಕೃತಿಯನ್ನ ಬಸವ ಬೆಳಕನ್ನ ಪಸರಿಸಿದ ಕೀರ್ತಿ ಪೂಜ್ಯರು. ಕೇವಲ ಮಠ ಧಾರ್ಮಿಕವಾಗಿರದೆ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸುವುದರ ಮೂಲಕ ಬಸವ ಬೆಳಕನ್ನು ಪಸರಿಸಿದ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನದ ಪರವಾಗಿ ತಮ್ಮೆಲ್ಲರ ಪರವಾಗಿ ಭಕ್ತಿ ಪ್ರಣಾಮಗಳೊಂದಿಗೆ ಸುಸ್ವಾಗತವನ್ನ ಬಯಸುತ್ತೇನೆ. ಸಿಖ್ಖರು ಈ ಚಾತುರ್ವರ್ಣ ವ್ಯವಸ್ಥೆಯ ವಿರುದ್ಧವಾಗಿ ಹುಟ್ಟಿಕೊಂಡು ಬಂದಿರತಕ್ಕಂಥದ್ದು. ಈ ಎಲ್ಲ ಧರ್ಮಗಳು ಕೂಡ, ಎಲ್ಲ ಪಂಥಗಳು ಕೂಡ ಮಾತನಾಡಿದ್ದು ಯಾವ ಭಾಷೆಯಲ್ಲಿ? ಚಾತುರ್ವರ್ಣ ವ್ಯವಸ್ಥೆ ಭದ್ರವಾಗಿ ಇಟ್ಕೊಂಡಿರ್ತಕ್ಕಂಥ ಸಂಸ್ಕೃತದಲ್ಲಿ ಅಲ್ಲ. ಎಲ್ಲರೂ ಕೂಡ ಮಾತನಾಡಿದ್ದು ನೆಲದ ಭಾಷೆಯೊಳಗೆ, ಜನರ ಭಾಷೆಯೊಳಗೆ. ಉದಾಹರಣೆಗೆ ಆಗಿರಲಿ, ಹೃದಯದೊಳಗೆ ನಾಳಗಳು ಶುದ್ಧವಿದ್ದಾಗ ಹೃದಯದ ಕ್ರಿಯೆ ಆರೋಗ್ಯಪೂರ್ಣವಾಗಿರುತ್ತೆ. ನಾಳಗಳು ಅಶುದ್ಧವಾಗಿದ್ದಾಗ, ನಾಳಗಳು ಬ್ಲಾಕ್ ಆಗಿದ್ದಾಗ ಹೃದಯ ಸ್ತಂಭನವಾಗುತ್ತೆ. ನಮ್ಮ ಧರ್ಮಕ್ಕೆ, ನಮ್ಮ ನಡಾವಳಿಗೆ, ನಮ್ಮ ಶರಣರ ನುಡಿಗಳೇ ಗ್ರಂಥಿಯ ರೂಪದೊಳಗಿರ್ತಕ್ಕಂಥದ್ದು. ಹೃದಯಕ್ಕೆ ನಾಳಗಳ ರೀತಿಯೊಳಗೆ ನಮ್ಮ ಧರ್ಮಕ್ಕೆ, ನಮ್ಮ ವಚನಗಳು, ನಮ್ಮ ಪುರಾತನದ ನುಡಿಗಳು ಬಹಳ ಪ್ರಮಾಣವಾಗಿರ್ತಕ್ಕಂಥವ್ರು. ಈ ಮಾತನ್ನ ಎಲ್ಲ ವಚನಗಳ ಸಾರವನ್ನು ಇಟ್ಟುಕೊಂಡ ರೀತಿಯೊಳಗೆ ನಾನು ವ್ಯಾಖ್ಯಾನಿಸೋಕೆ ಇಷ್ಟಪಡ್ತೀನಿ. ಅಲ್ಲಿ ಇದು ನಿಜವಾಗಿಯೂ ಕೂಡ ಶರಣ ಧರ್ಮ ಎದುರುಹಾಕಿಕೊಂಡಂತೆ ಹೇಗೆ ಪ್ರತ್ಯೇಕವಾಗಿ ಮಾತನಾಡುವುದಕ್ಕೆ ತೊಡಗಿದೆ. ಎಲ್ಲರ ಗಮನಕ್ಕೆ ಮತ್ತೆ ಮತ್ತೆ ತಂದದ್ದು ಅಂತಂದ್ರೆ, ಶರಣ ಧರ್ಮ ಹುಟ್ಟಿದ್ದು ಯಾಕೆ? ಶರಣ ಧರ್ಮ ಹುಟ್ಟಿದ್ದು ಬೇರೆ ಧರ್ಮಗಳ ರೀತಿಯಲ್ಲಿ ವ್ಯಕ್ತಿಯ ವಿಕಾಸವನ್ನೇ ದೊಡ್ಡದು ಮಾಡೋದಕ್ಕಲ್ಲ, ಒಂದು ಸಾಮಾಜಿಕ ಕಾರಣಕ್ಕಾಗಿ, ಒಂದು ಸಾಮಾಜಿಕ ಸಂದರ್ಭದಲ್ಲಿ ಅದು ಶರಣ ಧರ್ಮ ಹುಟ್ಟಿದ್ದು. ಲಿಂಗ ಕೆಳಗಡೆ ಬಿದ್ದೋಗ್ಬಿಡುತ್ತೆ, ಅವನು ಅದನ್ನು ಎತ್ಕೊಳ್ಳೋದಿಲ್ಲ, ಬಿಟ್ಬಿಟ್ಟು ಅಗವಶ್ಯ ಕೆಲಸ ಮಾಡ್ತಿರ್ತಾನೆ. ಇಷ್ಟಲಿಂಗ ಬೇಡಿಕೊಳ್ಳುತ್ತೆ, ನನ್ನನ್ನು ಈ ಥರ ಬಿಟ್ಬಿಟ್ಟಿಯಲ್ಲ ಎತ್ಕೋ ಅಂತೇಳಿ. ನೀನು ಯಾಕೆ ಬಿದ್ದೆ? ಕಾಯಕವನ್ನು ಮಾಡ್ತಾ ಇರುವಾಗ ನಾನು ಬೇರೆ ಮಾಡೋದಿಲ್ಲ, ಆದ್ದರಿಂದ ನಿನ್ನ ಎತ್ಕೊಳ್ಳೋಕೆ ನನಗೆ ಟೈಮ್ ಇಲ್ಲ ಅಂತ ಹೇಳ್ತಾನೆ. ಅಂದರೆ ಕಾಯಕ ಭಾಳ ಶ್ರೇಷ್ಠವಾದದ್ದು. ಎಲ್ಲರೂ ಸಹ ಕಾಯಕದಿಂದಲೇ ಜೀವಿಸಬೇಕು. ಶರಣ ಧರ್ಮದಲ್ಲಿ ಜಂಗಮ ಬಹಳ ಪವಿತ್ರವಾದಂತಹ ಒಂದು ಪರಿಕಲ್ಪನೆ. ಜಂಗಮವಾದರೂ ಕಾಯಕದಿಂದಲೇ ಜೀವಿಸಬೇಕು ಅನ್ನೋ ಮಾತನ್ನು ವಚನಕಾರರು ಹೇಳ್ತಾರೆ. ಕಾಯಕ ಎಷ್ಟು ಮುಖ್ಯವೋ, ಕಾಯಕದಿಂದ ಆದ ದುಡಿಮೆಯನ್ನು ಸಮಾನವಾದ ರೀತಿಯಲ್ಲಿ, ನ್ಯಾಯವಾದ ರೀತಿಯಲ್ಲಿ ವಿತರಣೆ ಮಾಡೋದು ಅಷ್ಟೇ ಮುಖ್ಯ. ಆ ವಿತರಣೆ ಮಾಡುವಂತಹ ತತ್ವ ದಾಸೋಹ ತತ್ವ. ದಾಸೋಹ ತತ್ವದ ಮೂಲಕ ಎಲ್ಲರೂ ದುಡಿತಾರೆ, ಎಲ್ಲರೂ ದುಡಿದು ಅದನ್ನು ಎಲ್ಲರಿಗೂ ಅವರವರ ಅಗತ್ಯಕ್ಕೆ ಅನುಗುಣವಾಗಿ ಹಂಚುವ ಮೂಲಕ ದಾಸೋಹ ನಡೆಯುತ್ತೆ. ಹನುಮಂದಿರದಲ್ಲಿ ಸ್ಮರಿಸಿ, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಇಂತಿ ಪಂಚವಿಧವೇ ಪಂಚಬ್ರಹ್ಮ ಎಂದರುಹಿದ ಮಹಾಮಹಿಮ ಸಂಗನ ಬಸವಣ್ಣ, ಎನಗೆಯೂ ಗುರು ನಿನಗೆಯೂ ಗುರು, ಜಗವೆಲ್ಲಕ್ಕಿಯೂ ಗುರು ಕಾಣ ಗುಹೇಶ್ವರ. ಬಸವಣ್ಣ ಲಿಂಗಾಯತ ಧರ್ಮದ ಗುರುಗಳು ಅನ್ನೋಕ್ಕೆ ಈ ವಚನ ಒಂದೇ ಸಾಕ್ಷಿ ಅನ್ನೋದನ್ನು ನಾವು ಯಾರೋ ಮರಿಬಾರ್ದು. ಅವ್ರು ಕೇಳ್ತಾರೆ, ನಾ ದೇವನೋ ನೀ ದೇವನೋ? ನೀ ದೇವನಾದರೆ ಎನ್ನನೇಕೆ ಸಲಹೆ? ಈ ಪ್ರಶ್ನೆಗೆ ಬಹುಶಃ ಇವತ್ತು ಯಾರು ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ, ನಾನೇ ದೇವ, ನೀನು ದೇವನಲ್ಲ. ಯಾಕೆ ಅಂತಂದ್ರೆ, ನಿನಗೆ ಹಸಿದಾಗ ಒಂದು ತನ್ನ ಇಡ್ತೇನೆ, ಸ್ನಾನ ಮಾಡಿಸ್ತೇನೆ,
ನೀರು ಕುಡಿಸ್ತಾನೆ. ಆದ್ದರಿಂದ ನಾನು ದೇವ, ನೀನು ದೇವ ಅಲ್ಲ. ಈ ಎಚ್ಚರ ಇವತ್ತು ಲಿಂಗಾಯತ ಸಮೂಹಕ್ಕೆ ಬರಬೇಕಾಗಿದೆ. ಎಲ್ಲಿಯವರೆಗೂ ಈ ಎಚ್ಚರ ಬರೋದಿಲ್ವೋ ಆಗ ಎಂತೆಂಥವರು ಹುಟ್ಕೊಂಡು ನಿಮ್ಮ ಮೇಲೆ ಸವಾರಿ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗ್ತವೆ.